ಗೋಬಿ ಕಬಾಬ್ ಆಯ್ತು, ಹೆಣ್ಮಕ್ಕಳ ಹಾಟ್ ಫೇವರೇಟ್ ಪಾನಿಪುರಿ ಆಯ್ತು. ಈಗ ಟೀ ಪುಡಿಯಲ್ಲಿಯೂ ಅನಾರೋಗ್ಯಕಾರಕ ಅಂಶ ಪತ್ತೆಯಾಗಿದ್ದು ಸದ್ಯದಲ್ಲೇ ಬ್ಯಾನ್ ಬಿಸಿ ತಟ್ಟಲಿದೆ. ಇತ್ತ ರಾಮನಗರದಲ್ಲಿ ಹೋಟೆಲ್ಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ರು. ಒಂದೇ ಒಂದು ಕಪ್ ಟೀ ಇದ್ರೆ ಸಾಕು, ಎಂತಹ ಟೆನ್ಷನ್ ಇದ್ರೂ ರಿಲ್ಯಾಕ್ಸ್ ಆಗುತ್ತೆ. ಅನೇಕರಿಗಂತೂ ಟೀ ಇಲ್ಲದೆ ದಿನ ಸಂಪೂರ್ಣವೇ ಆಗಲ್ಲ. ಹೀಗೆ ಎಲ್ಲಂದ್ರಲ್ಲಿ ಟೀ ಹೀರುವ ಚಹಾ ಪ್ರಿಯರಿಗೆ ಈಗ ಶಾಕ್ ಎದುರಾಗಿದೆ. ಕೆಮಿಕಲ್ ಮಿಶ್ರಿತ ಟೀ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಕಬಾಬ್ ಪಾನಿಪುರಿ ಆಯ್ತು, ಈಗ ಚಹಾ ಪ್ರೇಮಿಗಳಿಗೆ ಶಾಕ್. ಟೀ ಪುಡಿಯಲ್ಲಿ ಕೃತಕ ಬಣ್ಣ, ರಾಸಾಯನಿಕಗಳ ಬಳಕೆ ಪತ್ತೆ. ಕಾಟನ್ ಕ್ಯಾಂಡಿಯಿಂದ ಆರಂಭವಾದ ಬ್ಯಾನ್ ಬಿಸಿ ಸದ್ಯ ಕೆಮಿಕಲ್ ಮಿಶ್ರಿತ ಟೀ ಪುಡಿ ತನಕ ಬಂದಿದೆ. ಬೆಂಗಳೂರಿನ 49 ಟೀ ಪುಡಿ ಸ್ಯಾಂಪಲ್ಸ್ನಲ್ಲಿ 45 ಸ್ಯಾಂಪಲ್ಸ್ ಅಸುರಕ್ಷಿತವಾಗಿರುವುದು ಕಂಡುಬಂದಿದೆ. ಪರಿಶೀಲನೆ ವೇಳೆ ಟೀ ಪೌಡರ್ ತಯಾರಿಕೆಗೆ ಬಳಸುವ ಪದಾರ್ಥಗಳಲ್ಲಿ ಬಣ್ಣ ಬರಲು ಕೆಮಿಕಲ್ ಬಳಕೆ ಹಾಗೂ ರಸ್ತೆ ಬದಿಯ ಕೆಲವು ಚಹಾ ಅಂಗಡಿಗಳಲ್ಲಿ ಟೀ ಪುಡಿಯಲ್ಲಿ ಕೆಲವು ಮರದ ಪುಡಿಯನ್ನ ಸೇರಿಸಿ ತೂಕ ಹೆಚ್ಚಿಸಿ ಬಳಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ. ಟೀ ಮಾತ್ರ 48 ಸ್ಯಾಂಪಲ್ ತೆಗೆದಿದ್ದರಲ್ಲಿ 45 ಸ್ಯಾಂಪಲ್ ಅನ್ಸೇಫ್ ಅಂತ ಬಂದಿದೆ. ಅದನ್ನು ಈಗ ಒಂದು ಡೈರೆಕ್ಷನ್ಸ್ ಕೊಡಿಸ್ತೀವಿ, ಈ ಥರ ಟೀಗಳು ಮಾರಾಟ ಮಾಡಬಾರ್ದಂತೆ. ಸಾಮಾನ್ಯವಾಗಿ ಇದೆಲ್ಲ ಹೇಳಿದ್ನೆಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದಂತ ಬೇರೆ ಪುಡಿಗಳಾಗ್ತಾರೆ. ಅಂದರೆ ಕಾಸ್ಟ್ ಇಲ್ಲದೆ ಇರೋದು ಟೀ ಪುಡಿ ಮಿಕ್ಸ್ ಮಾಡಿ ತೂಕ ಬರಾಗಿ ಮಾಡಿಬಿಟ್ಟು ಟೀ ಮಾಡ್ತಾರೆ. ಕೆಲವು ರುಚಿಗಳು ಹಾಕಿರ್ತಾರೆ. ಇನ್ನು ವೈದ್ಯರು ಆರೋಗ್ಯದ ದೃಷ್ಟಿಯಿಂದ ಕೆಮಿಕಲ್ ಮಿಶ್ರಿತ ಟೀ ಪುಡಿ ಒಳ್ಳೆಯದಲ್ಲ, ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆ ಕಂಡು ಬರುತ್ತವೆ ಅಂತಿದ್ದಾರೆ. ಬ್ಲಡ್ ವೇರಿಯೇಷನ್, ಅದೇ ಬ್ಲಡ್ ಪ್ಯೂರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಮೇಜರ್ಲಿ ಕಿಡ್ನಿ ಮೇಲೆ ಕೆಟ್ಟ ಪರಿಣಾಮ ಬಿದ್ದೇ ಬೀರುತ್ತೆ. ಆಗ ಕಿಡ್ನಿ ಕಳ್ಕೊಳ್ಳೋ ಅಂಥ ಸ್ಥಿತಿಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. GFR ಅಂತ ಹೇಳ್ತೀವಿ, ಗ್ಲಾಮ್ರಾ ಫಿಲ್ಟ್ರೇಷನ್ ರೇಟ್. ಇಂಥ ಕಲುಷಿತ ಅಂಶಗಳು ಟೀನಲ್ಲಿ ಸೇವನೆ ಮಾಡಿದಾಗ ಖಂಡಿತವಾಗಿ ಯೂರಿನ್ ಔಟ್ಪುಟ್, ಗ್ಲಾಮ್ರಾ ಫಿಲ್ಟ್ರೇಷನ್ ರೇಟ್, ಆ ಫಿಲ್ಟರ್ ಯೂರಿನ್ ಆಚೆ ಬರೋ ಅಂಥ ಪ್ರಮಾಣ ಕಮ್ಮಿಯಾಗಿ ಕಿಡ್ನಿ ವರ್ಕಿಂಗ್ ಫಂಕ್ಷನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ. ರಾಮನಗರದ ಹಲವೆಡೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದರಲ್ಲೂ ಹೈವೇಯಲ್ಲಿರುವ ಪ್ರತಿಷ್ಠಿತ ರಾಸ್ತಾ ಕೆಫೆ ಮೇಲೆ ದಾಳಿ ಮಾಡಿದ್ರು. ಕಾಂಗ್ರೆಸ್ ನಾಯಕ ರಕ್ಷಾ ರಾಮಯ್ಯ ಮಾಲೀಕತ್ವದ ಕೆಫೆಯಲ್ಲಿ ಚೀಸ್ ಕೇಕ್, ವೆಲ್ವೆಟ್ ಕೇಕ್ ಮಾದರಿ ಸಂಗ್ರಹಿಸಿದ್ರು. ಮಶ್ರೂಮ್ ತಿಂದು ಪರಿಶೀಲಿಸಿದ್ರು. ಇನ್ನು ರಾಮನಗರದ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿ ಚಿಕನ್ ಮಾದರಿ ಸಂಗ್ರಹಿಸಿದ್ರು. ಪ್ರತಿಷ್ಠಿತ ರಾಮಗಢ ಹೋಟೆಲ್ ಮೇಲೂ ದಾಳಿ ನಡೆಸಿ ಗೋಬಿ ಮಂಚೂರಿ ವಶಕ್ಕೆ ಪಡೆದ್ರು. ಮಾಗಡಿ ತಾಲೂಕು ಒಂದರಲ್ಲೇ 7 ಹೋಟೆಲ್ಗಳಿಗೆ ಬೀಗ ಹಾಕಿದ್ರು. ಹಲವೆಡೆ ದಾಳಿ ಮಾಡಿ 107 ಸ್ಯಾಂಪಲ್ ಸಂಗ್ರಹಿಸಿದ್ದು ಲ್ಯಾಬ್ಗೆ ಕಳಿಸಿದ್ದಾರೆ. ಕೃತಕ ಬಣ್ಣ ಗುಣಮಟ್ಟ ಕೊರತೆ ಕಂಡು ಬಂದರೆ ಕೇಸ್ ಹಾಕೋದಾಗಿ ಎಚ್ಚರಿಕೆ ನೀಡಿದ್ರು. ಕಲರ್ ಮಿಕ್ಸ್ ಮಾಡೋ ಬಗ್ಗೆ ಕಂಡು ಬಂತು ಅಂದ್ರೆ ನಾವು ಸಂಬಂಧಪಟ್ಟ ಲ್ಯಾಬ್ ಕಳಿಸಿ, ನಮ್ಮ ಸರ್ಕಾರಿ ಲ್ಯಾಬ್ ಕಳಿಸಿ, ಅದರಿಂದ ಇವ್ರ ಮೇಲೆ ಒಂದು ಸೂಕ್ತವಾದ ಕ್ರಮ ತಗೊಳ್ತಾ ಇದೀವಿ. ಏನೇ ಹೇಳಿ, ಒಂದಾದ ಮೇಲೊಂದು ಆಹಾರ ಪದಾರ್ಥಗಳಿಗೆ ಬಿಸಿ ತಟ್ಟುತ್ತಿದೆ. ನಾವು ತಿನ್ನುವ ಯಾವ ಆಹಾರ ಸುರಕ್ಷಿತ ಅನ್ನೋ ಸಂಶಯ ಜನರಿಗೆ ಕಾಡುತ್ತಿದೆ. ರಾಮನಗರದಿಂದ ಸೈಯದ್ ನಿಜಾಮುದ್ದೀನ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.